ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ವಿಜಯನಗರದ ಡಿಎಚ್ಒ ಶಂಕರ್ ನಾಯಕ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಗಿತ್ತು. ಇದೀಗ ಅಧಿಕಾರಿಗಳೇ ದಾಳಿಯ ಸಂದರ್ಭದಲ್ಲಿ ಶಾಕ್ ಆಗಿದ್ದಾರೆ. ಶಂಕರ್ ಆರೋಗ್ಯಾಧಿಕಾರಿ ಅಲ್ಲ, ಬದಲಾಗಿ ಕೋಟಿ ಕೋಟಿ ಕುಬೇರ ಅಂತ ಗೊತ್ತಾಗ್ತಾ ಇದೆ. ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿತ್ತು. ಈ ಸಂದರ್ಭದಲ್ಲಿ ಅಧಿಕಾರಿಗಳೇ ಒಂದು ಕ್ಷಣದಂಗಾಗಿದ್ದಾರೆ, ಶಾಕಿಗೆ ಒಳಗಾಗಿದ್ದಾರೆ. ಡಿಎಚ್ಒ ಶಂಕರ್ ನಾಯಕ್ ಕೋಟಿ ಕೋಟಿ ಕುಬೇರ ಅಂತ ಗೊತ್ತಾಗ್ತಾ ಇದೆ. ಒಟ್ಟು 4 ಸ್ಥಳಗಳಲ್ಲಿ ಶೋಧ ಕಾರ್ಯ ಆಯಿತು. ಶಂಕರ್ ನಾಯಕ್ ಅವರಿಗೆ ಸಂಬಂಧಪಟ್ಟಂತ 4 ಸ್ಥಳಗಳು. ಒಟ್ಟು ಆಸ್ತಿ ಮೌಲ್ಯ 4,89,92,880 ರೂಪಾಯಿ ಇದೆ. ಒಟ್ಟು ಆಸ್ತಿಯ ಮೌಲ್ಯ ಇದೆ. ನಿನ್ನೆ ದಾಳಿಯಾಗಿದೆ. ಈ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿಗಳು ಕೂಡ ಹೊರಬಂದಿದೆ. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಿಎಚ್ಒ ಆಗಿ ಕೆಲಸ ಮಾಡ್ತಿದ್ದಾರೆ ಶಂಕರ್ ನಾಯ್ಕ್. ಅವರ ಮನೆಯ ಮೇಲೆ ನಿನ್ನೆ ಲೋಕಾಯುಕ್ತ ದಾಳಿ ಆಯಿತು. 4 ಸ್ಥಳಗಳಲ್ಲಿ ಶೋಧ ಕಾರ್ಯ ಮಾಡಲಾಯಿತು. ಈ ಸಂದರ್ಭದಲ್ಲಿ ಇವರು ಕೋಟಿ ಕೋಟಿ ಕುಬೇರ ಅನ್ನೋದು ಗೊತ್ತಾಗಿದೆ. ಮಾಹಿತಿಯ ಅನ್ವಯ ದಾಳಿ ಆಯಿತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಂತೆ ಕಂತೆ ಹಣ ಬಾಕ್ಸ್ಗಳಲ್ಲಿ ಕಂತೆ ಕಂತೆ ಹಣ ಇದೆ. 11 ನಿವೇಶನಗಳಂತೆ 5 ವಾಸದ ಮನೆಗಳು. ಒಟ್ಟು ಸ್ಥಿರ ಆಸ್ತಿಯ ಮೌಲ್ಯ 4,20,10,10,000 ರೂಪಾಯಿ. 11,56,500 ರೂಪಾಯಿ ನಗದು. 16,75,880 ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು. 9,60,000 ರೂಪಾಯಿ ಮೌಲ್ಯದ ಬೆಲೆ ಬಾಳುವಂಥ ವಾಹನಗಳು. 31,90,500 ರೂಪಾಯಿ ಮೌಲ್ಯದ ಇತರೆ ಗೃಹ ಉಪಯೋಗಿ ವಸ್ತುಗಳು ಎಲ್ಲ ಸೇರಿ ಒಟ್ಟು ಮೌಲ್ಯ 69,82,889 ರೂಪಾಯಿ. ಒಟ್ಟು ಆಸ್ತಿ ಮೌಲ್ಯ 4,89,92,880 ರೂಪಾಯಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಕರಣ ಕೂಡ ದಾಖಲಾಗಿದೆ. ಎಲ್.ಆರ್. ಶಂಕರ್ ನಾಯಕ್ ಜಿಲ್ಲಾ ಆರೋಗ್ಯಾಧಿಕಾರಿ, ವಿಜಯನಗರ ಜಿಲ್ಲೆ. ಇತ್ತೀಚೆಗೆ ಇವರೊಂದು ಹೇಳಿಕೆ ಕೊಟ್ಟಿದ್ದರು. ಭ್ರಷ್ಟಾಚಾರದ ವಿರುದ್ಧ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇದೀಗ ಅವರ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಈ ಪರಿಪ್ರಮಾಣದ ಹಣ, ಬಂಗಾರ, ಬೇರೆ ಬೇರೆ ವಸ್ತುಗಳು ಸಿಕ್ಕಿರೋದು. ಒಟ್ಟು 4 ಸ್ಥಳಗಳಲ್ಲಿ ದಾಳಿಯನ್ನು ಮಾಡಲಾಗಿದೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಿಕ್ಕಿರೋದು. ನಿನ್ನೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಧಾರವಾಡ, ವಿಜಯನಗರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ಆಗಿತ್ತು. ಇದು ವಿಜಯನಗರಕ್ಕೆ ಸಂಬಂಧಪಟ್ಟದ್ದು. ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿದ್ದಾರೆ. ಸರ್ಕಾರಿ ನೌಕರರು ಕೋಟಿ ಕೋಟಿ ಕುಬೇರರಾಗಿದ್ದಾರೆ. ಒಬ್ಬ ಸರ್ಕಾರಿ ನೌಕರರಾಗಿ ಈ ಪರಿಪ್ರಮಾಣದಲ್ಲಿ ಮನೆಗಳು, ನಿವೇಶನಗಳು, 5 ವಾಸದ ಮನೆಗಳಂತೆ, 11 ನಿವೇಶನಗಳಂತೆ, ಸ್ಥಿರಾಸ್ತಿ, ಚಿನ್ನಾಭರಣಗಳು, ಕೋಟಿ ಕೋಟಿ ಬೆಲೆ ಬಾಳುವಂಥ ವಾಹನಗಳು, ಗೃಹ ಉಪಯೋಗಿ ವಸ್ತುಗಳು ಎಲ್ಲವೂ ಕೂಡ ನಿನ್ನೆ ಸಿಕ್ಕಿರೋದು. ಒಟ್ಟು 4,89,92,880 ರೂಪಾಯಿ ಒಟ್ಟು ಆಸ್ತಿ ಮೌಲ್ಯ ಇವ್ರದ್ದು. ಇದೀಗ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ತನಿಖೆ ಕೂಡ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ, ಶಂಕರ್ ನಾಯಕ್ ಅವರ ಆಸ್ತಿಯನ್ನು ನೋಡಿ, ನಗದನ್ನು ನೋಡಿ ಒಂದು ಕ್ಷಣ ನಾವೇ ಬೆಚ್ಚಿ ಬೀಳ್ತಾ ಇದ್ದೀವಿ ಒಬ್ಬ ಸರ್ಕಾರಿ ನೌಕರರಾಗಿ. ಪ್ರವೀಣ್, ಗುಡ್ ಮಾರ್ನಿಂಗ್. ನಿಜಕ್ಕೂ ಕೂಡ ನಿನ್ನೆ ದಾಳಿ ಆಗುತ್ತೆ. ವಿಜಯನಗರ ಜಿಲ್ಲೆಯ ಡಿಎಚ್ಒ ಶಂಕರ್ ನಾಯಕ್ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಸಂಜೆವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮನೆಯನ್ನ ತಡಕಾಡ್ತಾರೆ. ಒಂದ್ ಕಡೆ ಅವರ ನಿವಾಸ, ಇನ್ನೊಂದ್ ಕಡೆ ಅವರ ಒಡೆತನದ ಆಸ್ಪತ್ರೆ, ಇನ್ನೊಂದ್ ಕಡೆ ಕಚೇರಿ. ಒಟ್ಟಾರೆ 3 ಸ್ಥಳಗಳಲ್ಲಿ ಈಗ ಆಲ್ರೆಡಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರಿಸಿ, ನಿಜಕ್ಕೂ ಕೂಡ ಲೋಕಾಧಿಕಾರಿಗಳೇ ಒಂದು ಕ್ಷಣ ಬೆಚ್ಚಿ ಬಿದ್ದಿರತಕ್ಕಂಥ ಘಟನೆ ಬೆಳಕಿಗೆ ಬಂದೆ. ಯಾಕಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಆರೋಗ್ಯಾಧಿಕಾರಿ ಮನೆಯಲ್ಲಿ ಕಂತೆ ಕಂತೆ ಹಣ, ಇನ್ನೊಂದ್ ಕಡೆ ಬಂಗಾರ, ಒಡವೆ ಸೇರಿದಂತೆ 11 ನಿವೇಶನಗಳು. ಇಲ್ಲಿ ಗಮನಿಸಬೇಕಾಗುತ್ತೆ ಪ್ರವೀಣ್, ನಿಜಕ್ಕೂ ಕೂಡ 11 ನಿವೇಶನಗಳು. ಒಂದು ನಗರದಲ್ಲಿ ಒಂದು ನಿವೇಶನ ಕೊಂಡ್ಕೊಳ್ಬೇಕಂದ್ರೆ ಮಿನಿಮಮ್ 40 ರಿಂದ 50 ಲಕ್ಷ. ಅಂತದ್ರಲ್ಲಿ ಸುಮಾರು 11 ನಿವೇಶನಗಳು ಡಿಎಚ್ಒ ಶಂಕರ್ ನಾಯಕ್ ಒಡೆತನದಲ್ಲಿದ್ದಾವೆ. ಹಾಗಾಗಿ ಲೋಕಾಯುಕ್ತಾಧಿಕಾರಿಗಳು ನಿನ್ನೆ ಇಡೀ ದಿನ ಡಾಕ್ಟರ್ ಶಂಕರ್ ನಾಯಕ್ ಅವರ ಸಂಬಂಧಪಟ್ಟಂತೆ ಎಲ್ಲ ಆಸ್ತಿಗಳನ್ನು ಕೂಡ ಕೌಂಟ್ ಮಾಡುತ್ತಾರೆ. ಸಂಜೆ ಅಷ್ಟೊತ್ತಿಗೆ ಹೊಸಪೇಟೆಯ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗುತ್ತೆ. ಇಲ್ಲಿ ಗಮನಿಸೋದಾದ್ರೆ ಒಟ್ಟು 4 ಕೋಟಿಗೂ ಅಧಿಕ ಮೌಲ್ಯದ ಚರಾಸ್ತಿ ಈಗ ಪತ್ತೆಯಾಗಿದೆ. ಲೋಕಾಧಿಕಾರಿಗಳು ಈ ಆಸ್ತಿಯನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಇನ್ನೊಂದ್ ಕಡೆ
ಶಂಕರ್ ನಾಯಕ್ ಅವರು ಕೂಡ ಈ ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಭ್ರಷ್ಟಾಚಾರದ ಬಗ್ಗೆ. ನೀವು ಹೇಳಿದಾಗೆ ಅವರೇ ಒಂದು ಮಾತಾಡಿದ್ರು. Correct. ಹೀಗಾಗಿ ಈಗ ಅವ್ರ ಮನೆಯಲ್ಲೇ ಈ ರೀತಿಯಾದಂತ ಒಂದು ಅಪಾರ ಪ್ರಮಾಣದ ಚರಾಸ್ತಿ ಪತ್ತೆ ಆಗಿರ್ತಕ್ಕಂಥದ್ದು. ಸಾರ್ವಜನಿಕ ವಲಯಗಳಲ್ಲೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ನಿಜಕ್ಕೂ ಕೂಡ ಡಾಕ್ಟರ್ ವಲಯಗಳಲ್ಲೂ ಕೂಡ ಇದೊಂದು ಏನಿದೆ ಈ ರೀತಿಯಾದಂತ ಪ್ರಕರಣ, ವೈದ್ಯಾಧಿಕಾರಿಗಳಾಗಿ ಈ ಪ್ರಮಾಣದಲ್ಲಿ ಆಸ್ತಿಯನ್ನ ಸಂಪಾದಿಸೋದು ಅಂದ್ರೆ ಸುಮ್ಮನೆನಾ ಅನ್ನುವಂಥದ್ದು ಕೂಡ ಮಾತುಗಳು ಕೂಡ ವ್ಯಕ್ತವಾಗಿದ್ದಾವೆ. ಈ ಬಗ್ಗೆ ಈಗ ಆಲ್ರೆಡಿ ಹೊಸಪೇಟೆಯ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮುಂದುವರಿಸಿರ್ತಕ್ಕಂಥದ್ದು. ಪ್ರವೀಣ್. ಓಕೆ ಮಂಜುನಾಥ್, ಏನಾಗುತ್ತೆ ಕಾದ್ ನೋಡೋಣ ಈ ಪ್ರಕರಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.